ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕನ್ನಡ ವ್ಲಾಗ್ಸ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಬಂದು ಬೋಟಿ ಗೊಜ್ಜು. ಬೀಗರ ಊಟಕ್ಕೆ ಅಥವಾ ಹಳ್ಳಿಗಳಲ್ಲಿ ಯಾವ ಥರ ಬೋಟಿ ಗೊಜ್ಜನ್ನ ಮಾಡ್ತಿದ್ರು ಆ ರೀತಿ ನಾನು ಇವತ್ತು ಬೋಟಿ ಗೊಜ್ಜನ್ನ ಟ್ರೈ ಮಾಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿನಿ. ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ತೊಗೊಂಡು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆವರೆಗೂ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಒಂದು 4 ಅವರು ಕಡಲೆಕಾಳನ್ನ ನೆನೆಸಿ ಇಟ್ಕೊಂಡಿದೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಕಡಲೆಕಾಳನ್ನ ಸ್ವಲ್ಪ ಆಯಿಲ್ನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಕಾಳಲ್ಲಿರುವಂಥ ಹಸಿ ವಾಸನೆಯೂ ಸಹ ಹೋಗಲಿ ಅಂತ. ನಾವು ಕಡಲೆಕಾಳನ್ನ ಓವರ್ ನೈಟ್ ನೆನೆಸ್ಕೊಂಡ್ರೂ ಆಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಂಡು ಕಾಳು ಸ್ವಲ್ಪ ಹೊತ್ತು ಫ್ರೈ ಆಗೋವರೆಗೂ ಆಯಿಲ್ನಲ್ಲಿ ಫ್ರೈ ಮಾಡ್ಕೊತೀನಿ. ಕಾಳಿನಲ್ಲಿರುವಂಥ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ. ಕೆಲವೊಬ್ಬರು ಕಾಳನ್ನು ಮತ್ತು ತರಕಾರಿನ ಎಲ್ಲ ಜೊತೆಲೇ ಸೇರಿಸಿ ಹಾಕ್ತಾರೆ. ನಾನು ಸ್ವಲ್ಪ ಆಯಿಲ್ನಲ್ಲಿ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ. ಬೋಟಿನ ಒಂದು 5-6 ಬಾರಿ ಬಿಸಿನೀರು ಮತ್ತು ಸುಣ್ಣದಲ್ಲಿ ತೊಳೆದು ಇಟ್ಕೊಂಡಿದೆ, ಅದನ್ನು ಸಹ ಇದೇ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬೋಟಿನ ಎಷ್ಟು ಚೆನ್ನಾಗಿ ತೊಳಿತೀವೋ ನಾವು ಅಷ್ಟು ಚೆನ್ನಾಗಿ ಗೊಜ್ಜು ರೆಡಿ ಆಗುತ್ತೆ. ಬೋಟಿ ತುಂಬಾ ಸ್ಮೆಲ್ ಇರುತ್ತೆ, ಹಾಗಾಗಿ ಬಿಸಿನೀರು ಮತ್ತು ಸುಣ್ಣದಿಂದನೇ ಬೋಟಿನ ತೊಳೆದ್ರೆ ತುಂಬ ಚೆನ್ನಾಗಿ ಜಾಸ್ತಿನೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇದರಲ್ಲಿರುವಂಥ ನೀರಿನಂಶ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ಬೇಗ ಅದರಲ್ಲಿರುವಂಥ ನೀರಿನಂಶ ಡ್ರೈ. ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಬೋಟಿನ ಈ ಥರ ಕಲಿಸ್ಕೊಂಡು ತಿರುಗಿಸ್ಕೋಬೇಕಾಗುತ್ತೆ. ಇದರಲ್ಲಿರೋ ನೀರಿನಂಶ ಸ್ವಲ್ಪ ಡ್ರೈ ಆಗಿದೆ ಅನ್ನೋವರೆಗೂ ನಾನು ನಿಧಾನದಲ್ಲೇ ತಿರುಗಿಸ್ಕೊತಾ ಇದ್ದೀನಿ. ಖಂಡಿತ ಈ ಮೆಥಡ್ನಲ್ಲಿ ಬೋಟಿನ ಮಾಡೋದ್ರಿಂದ ಇದರಲ್ಲಿ ವಾಸನೆ ಅಷ್ಟೊಂದು ಬರಲ್ಲ. ಬೋಟಿನ ಆದಷ್ಟು ಡ್ರೈ ಮಾಡಿ ಬೋಟಿ ಗೊಜ್ಜನ್ನ ಮಾಡೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ನೀರಿದೆ ಅನ್ನೋವಂಥ ಟೈಮಲ್ಲೇ ನೀವು ಮಸಾಲೆ ಅಥವಾ ಬೇರೆ ಕಾಳುಗಳನ್ನ ಮಿಕ್ಸ್ ಮಾಡಿದ್ರೆ ಅದರ ರುಚಿ ಅಷ್ಟೊಂದು ಚೆನ್ನಾಗಿರಲ್ಲ. ನಿಧಾನದಲ್ಲಿ ಉರಿ ಜಾಸ್ತಿ ಹಾಕ್ಕೊಂಡು ನಿಧಾನದಲ್ಲಿ ಮೆಥಡಲ್ಲಿ ಮಾಡಿದ್ರೇ ಬೋಟಿ ಗೊಜ್ಜು ಯಾವುದಾದ್ರೂ ಬೀಗರೂಟಕ್ಕೆ ಹೋದಾಗ ತುಂಬಾ ರುಚಿಯಾಗಿರುವಂಥ ಬೋಟಿ ಗೊಜ್ಜನ್ನ ನಾವು ತಿಂದಿರ್ತೀವಿ. ಯಾಕೆ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಪೀಸ್ ಎಲ್ಲ ಹಾಕಿರ್ತಾರೆ. ಅಲ್ಲೇ ಮರಿ ಕಟ್ ಮಾಡೋದ್ರಿಂದ ತಲೆ, ಎಕ್ಸ್ಟ್ರಾ ಪೀಸು, ಬ್ಲಡ್ಡು ಎಲ್ಲ ಹಾಕಿರ್ತಾರೆ. ಹಾಗಾಗಿ ಅದ್ರ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ಇಲ್ಲಿ ನಾನು ಎಕ್ಸ್ಟ್ರಾ ಅಂತ ಮಟನ್ನ ತರಿಸ್ಕೊಂಡಿನಿ, ಅದಕ್ಕೆ ಸ್ವಲ್ಪ ಲಿವರ್ ಎಲ್ಲ ಸೇರಿಸಿ ತರಿಸ್ಕೊಂಡಿನಿ. ಅದನ್ನು ಇದೇ ಟೈಮಲ್ಲಿ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಅದು ಬೋಟಿ ಒಳಗೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ಮಟನ್ನಲ್ಲಿರುವಂಥ ನೀರಿನಂಶನೂ ಸ್ವಲ್ಪ ಡ್ರೈ ಆಗಬೇಕು, ಅದರಲ್ಲಿರುವಂಥ ವಾಸನೆಯೂ ಸ್ವಲ್ಪ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ನಾನು ಸ್ವಲ್ಪ ಫಾಸ್ಟಾಗೆ ಇಟ್ಕೊಂಡು ಉರಿನ ಫ್ರೈ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅದರಲ್ಲಿರೋ ನೀರಿನಂಶ ಎಲ್ಲ ಸ್ವಲ್ಪ ಬೇಗನೆ ಡ್ರೈ ಆಗಲಿ ಅಂತ ಅಷ್ಟೇ. ಇದಕ್ಕೆ ಒಂದು ಸುವರ್ಣಗೆಡ್ಡೆನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸುವರ್ಣಗೆಡ್ಡೆ ತೊಳಿಬೇಕಾದ್ರೆ ಸ್ವಲ್ಪ ಕೈಗೆ ಆಯಿಲ್ನ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಅದು ಕಡ್ತಾ ಬರಲ್ಲ ಕೈ. ಹಾಗಾಗಿ ನಾನು ಆಯಿಲ್ನ ಸೇರಿಸಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 1/2 ಅವರ್ ತೊಳೆದು ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಸುವರ್ಣಗೆಡ್ಡೆನ, ಅದನ್ನು ಸಹ ಇದೇ ಟೈಮಲ್ಲಿ ಸೇರಿಸ್ಕೊಂಡು ಬೋಟಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಡೋ ಮೆಥಡ್ ತುಂಬ ಲೆಂತಿಯಾಗಿದೆ ಅಷ್ಟೇ. ಗೊಜ್ಜು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಇದೇ ಮೆಥಡಲ್ಲಿ ನೀರನ್ನ ಟ್ರೈ ಮಾಡಿ ನೋಡಿ. ತುಂಬ ರುಚಿ. ಸ್ವಲ್ಪ ಗೊಜ್ಜು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಮುದ್ದೆಗಾಗ್ಬೋದು ಅಥವಾ ಚಪಾತಿಗಾಗ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿನೀರನ್ನ ಸೇರಿಸಿ ನಾನು ಒಂದು 2 ವಿಸಿಲು ಇದನ್ನು ಕೂಗಿಸ್ಕೋತೀನಿ. ಇದು ವಿಸಿಲೆಲ್ಲ ಕೂಗಿ ತಣ್ಣಗಾಗೋಷ್ಟರಲ್ಲಿ ಇದಕ್ಕೊಂದು ಮಸಾಲೆನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಖಂಡಿತ ಮನೇಲಿರುವಂಥ ಖಾರದ ಪುಡಿನೇ ಅಥವಾ ಮನೇಲಿರುವಂಥ ಮಸಾಲೆ ಪುಡಿನೇ ಹಾಕಿ ಗೊಜ್ಜನ್ನ ಮಾಡಿ ತುಂಬಾ ರುಚಿಯಾಗಿ. ಬಾಣಲಿನ ಬಿಸಿಗೆ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಇಲ್ಲಿ ಮಸಾಲೆ ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಯಾವುದೇ ಥರ ಮಸಾಲೆನ ನಾವು ಗೊಜ್ಜಿನಲ್ಲಿ ಹಾಕಿ ಫ್ರೈ ಮಾಡ್ತಿಲ್ಲ, ಹಾಗಾಗಿ ನಾನಿಲ್ಲೇ ಫಸ್ಟೇ ಮಸಾಲೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ಪೀಸ್ ಆಗುವಷ್ಟು ಚಕ್ಕೆ, ಒಂದು 4 ಪೀಸ್ ಆಗುವಷ್ಟು ಲವಂಗನ ಸೇರಿಸ್ಕೊಂಡಿದ್ದೀನಿ. ಒಂದು 8ರಿಂದ 10 ಕಾಳುಮೆಣಸು ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಾಳುಮೆಣಸನ್ನು ಸೇರಿಸ್ಕೊಳ್ಳಿ. ಒಂದು ದಪ್ಪ ಗಾತ್ರದ ಈರುಳ್ಳಿನ ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆ ಉರಿಯೋ ಮೆಥಡಲ್ಲೂ ಸಹ ನಾವು ಮಾಡುವಂಥ ನಾನ್ ವೆಜ್ ಅಡುಗೆಗಳು ರುಚಿನ ಹೆಚ್ಚಿಸ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಖಂಡಿತ ಹಸಿ ಮಸಾಲೆ ಹಾಕಿ ಬೋಟಿ ಗೊಜ್ಜು ಅಥವಾ ನಾನ್ ವೆಜ್ನ ಮಾಡೋದ್ರ ಬದಲು ಈ ಥರ ಮಸಾಲೆನ ಹುರಿದು ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ತಿದೆ ಅನ್ನೋಂಥ ಟೈಮಲ್ಲಿ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಸ್ವಲ್ಪ ಹೊತ್ತು ಆಯಿಲ್ನಲ್ಲಿ ಫ್ರೈ ಆದಮೇಲೆ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಆಯಿಲ್ನಲ್ಲಿ ಫ್ರೈ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಹೋಳನಷ್ಟು ತೆಂಗಿನ ತುರಿನ ತುರಿದು ಇಟ್ಕೊಂಡಿದೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಆಯಿಲಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದಷ್ಟು ಗೊಜ್ಜು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ.
ಸ್ಟವ್ನ ಆಫ್ ಮಾಡಿ ಮನೇಲೆ ಮಾಡಿಟ್ಕೊಂಡಿರುವಂಥ ಮಟನ್ ಸಾಂಬಾರು ಪೌಡ್ರನ್ನ ಸೇರಿಸಿ ಒಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ. ನಿಮ್ಮಲ್ಲಿ ಮಟನ್ ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಮಸಾಲೆ ಸಹ ತಣ್ಣಗಾಗಿತ್ತು, ಅದನ್ನು ಸಹ ರುಬ್ಬಿ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಬೋಟಿ ಗೊಜ್ಜು ಆಲ್ರೆಡಿ ಒಂದು 3 ವಿಸಿಲ್ ಕೂಗಿಸ್ಕೊಂಡಿರೋದ್ರಿಂದ ಈಗ ಮಸಾಲೆನ ಸೇರಿಸಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬಾ ರುಚಿಯಾಗಿರುವಂಥ ಬೋಟಿ ಗೊಜ್ಜು ರೆಡಿಯಾಗೋಗುತ್ತೆ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.